ನಮಸ್ಕಾರ ಎಲ್ಲರಿಗೂ. 77ನೇ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ಇವತ್ತು ನಾವು ಗಣರಾಜ್ಯೋತ್ಸವನ ಆಚರಿಸೋಕೆ ನಮ್ಮೂರಿನ ಕನ್ನಡ ಶಾಲೆಗೆ ನಾವು ಬಂದಿದ್ವಿ. ಪೂಜೆಯನ್ನು ಮುಗಿಸಿಕೊಂಡು ಧ್ವಜಾರೋಹಣ ಮಾಡಿ ರಾಷ್ಟ್ರಗೀತೆಯನ್ನು ಹಾಡಿದ್ವಿ. ನಮಗೂ ಬಾಲ್ಯದ ಸವಿ ನೆನಪುಗಳು ಬರ್ತಾಯಿದ್ವಿ. ಯಾಕಂದ್ರೆ ಗಣರಾಜ್ಯೋತ್ಸವ ಅಂತ ಬರೆದು ಭಾರತದ ನಕ್ಷೆಯನ್ನು ಚಿತ್ರವನ್ನು ತೆಗೆದು ಅದಕ್ಕೆ ಕಲರ್ ತುಂಬುವುದೇ ನಮಗೊಂದು ಖುಷಿ ವಿಚಾರ. ಯಾಕಂದರೆ ಎಲ್ಲ ಹುಡುಗರು ಹೊರಗಿರ್ತಿದ್ವು, ನಾವು ಒಬ್ಬರೇ ಹೊರಗೆ ಬಂದು ಅದನ್ನೆಲ್ಲ ಮಾಡ್ತಿದ್ವಿ ಅಂದ್ರೆ ನಮಗೆ ಒಂದು ಖುಷಿ ಆಗ್ತಾಯಿತ್ತು. ಕೈಯಲ್ಲಿ ಫ್ಲ್ಯಾಗ್ಗಳನ್ನು ಹಿಡಿದುಕೊಂಡು ಎಲ್ಲ ಕಡೆ ಅಡ್ಡಾಡ್ತಿದ್ವಿ. ಧ್ವಜಾರೋಹಣ ಮಾಡೋಕ್ಕೆ ಸೊಸೈಟಿ, ಗ್ರಾಮ ಪಂಚಾಯತಿ, ಇಂಥ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲೆಲ್ಲ ಧ್ವಜಾರೋಹಣ ಮಾಡಿ ರಾಷ್ಟ್ರಗೀತೆ ಹಾಡಿ ಬರ್ತಾಯಿದ್ವಿ. ಎಲ್ಲ ರೀತಿ ಕಡೆ ಹೋದ ನಂತರ ನಮ್ಮ ಟೀಚರ್ಸ್ ನಮಗೆ ಸ್ವಾತಂತ್ರ್ಯ ಹೋರಾಟಗಾರರ ವೇಷಭೂಷಣವನ್ನು ತೋರಿಸ್ತಾಯಿದ್ರು. ಮಹಾತ್ಮ ಗಾಂಧೀಜಿ, ಭಾರತ್ ಮಾತಾ, ಅಂಬೇಡ್ಕರ್, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಒನಕೆ ಓಬವ್ವ, ರಾಣಿ ಚೆನ್ನಮ್ಮ, ಹೀಗೆ ಇನ್ನಿತರ ಎಲ್ಲ ಗಣ್ಯಮಾನ್ಯರದ ಇದನ್ನು ಮಾಡೋಕೆ ಹಚ್ತಾಯಿದ್ರು. ನಮಗೂ ಕೂಡ ಖುಷಿ ಆಗ್ತಾಯಿದ್ದು ಆ ರೀತಿ ವೇಷಭೂಷಣ ಮಾಡ್ಕೊಳ್ಳೋಕ್ಕೆ. ನಮಗೊಂದು ಹೆಮ್ಮೆ ಅನ್ನಿಸ್ತಾಯಿತ್ತು. ಅದು ಒಂದು ಖುಷಿನೇ ಬೇರೆ, ಈಗ ಫೀಲೇ ಬೇರೆ. ಆ ರೀತಿ ಹೋಗ್ತಾಯಿದ್ವಿ ನಾವು. ಇವತ್ತೊಂದು ಸ್ವಲ್ಪ ನಮಗೆ ಸ್ಪೆಷಲ್ ಡೇ ಆಗಿತ್ತು. ಯಾಕಂದರೆ ನಮ್ಮ ದೋಸ್ತ ಮನೆ ಆದಂಥ SSC GDಯಲ್ಲಿ ಎಕ್ಸಾಮನ್ನು ಕ್ಲಿಯರ್ ಮಾಡಿ BSFಗೆ ಸೆಲೆಕ್ಟ್ ಆಗಿದ್ದ. ಅದು ಊರಲ್ಲಿರುವ ಗಣ್ಯಮಾನ್ಯರೆಲ್ಲರೂ ಕೂಡಿ ಅವನಿಗೆ ಸತ್ಕಾರ ಸಮಾರಂಭ ಮಾಡ್ತಾಯಿದ್ರು. ಆಲ್ಮೋಸ್ಟ್ ಎಲ್ಲ ಹುಡುಗರಿಗೆ ಒಂದು ಆಸೆ ಇರುತ್ತೆ, ಏನು ನಾನು ಆರ್ಮಿಗೆ ಸೇರಬೇಕು, ದೇಶ ಸೇವೆ ಮಾಡ್ಬೇಕಂತ. ಅದೇ ರೀತಿ ಪ್ರಯತ್ನ ಮಾಡ್ತಿರ್ತಾರೆ, ಆದರೆ ಯಾರಿಗೂ ಆಲ್ಮೋಸ್ಟ್ ಸಿಗೋಂಗಿಲ್ಲ. ಸಿಕ್ಕವ್ರಿಗೆ ಪುಣ್ಯ. ಯಾಕಂದ್ರೆ ಅದು ದೇಶ ಸೇವೆ ಮಾಡ್ಬೇಕಂದ್ರೂ ಹನಿ ಮೇಲೆ ಬರೆದು ಬರ್ಬೇಕಂತಿರ್ತಾರೆ. ಹಾಗೆ ನಮ್ಮ ದೋಸ್ತಿಗೂ ಸಿಕ್ಕಿದೆ, ನಮಗೂ ಒಂದು ಖುಷಿ. ಅವನಿಗೂ ಸಿಕ್ಕರು ನಮಗೂ ಸಿಕ್ಕಂಗಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಇದೇ ರೀತಿ ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಫಾಲೋ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.